ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾವ ಟೈಮಲ್ಲಿ ಅಂದ್ರೆ ಫ್ಯೂಲ್ ಹಾಕ್ಸ್ತಾರೆ. ಆ ಟೈಮಲ್ಲಿ ಫ್ಯೂಲ್ ಹಾಕ್ಸೋದು ತಪ್ಪು. ಗಾಡಿನೂ ಚೆನ್ನಾಗಿರುತ್ತೆ, ಮತ್ತೆ ಮೈಲೇಜು ಚೆನ್ನಾಗಿ ಬರುತ್ತೆ, ನಿಮ್ಗೆ ಎಂಜಾಯ್ ಮಾಡ್ತೀರಾ ಡ್ರೈವಿಂಗ್ ಅಲ್ಲಿ. ಓಕೆ. ಸಸ್ಪೆನ್ಷನ್ ಪ್ರಾಬ್ಲಮ್ ಬರುತ್ತೆ, ಅದು ಆಕ್ಷನ್ ಅಲ್ಲ, ಕುಷನಿಂಗ್ ಬರುತ್ತೆ. ಟೈರ್ ಅಲ್ಲೂ ಕುಷನಿಂಗ್ ಬರುತ್ತೆ. ಆ ಕುಷನಿಂಗ್ ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ಸಸ್ಪೆನ್ಷನ್ಗೂ ಏಟ್ ಬೀಳುತ್ತೆ. ನಾವು ಡೀಲರ್ ಅಲ್ಲ, ನಾವು ಬ್ರೋಕರ್ಸ್ ಅಲ್ಲ. ದಯವಿಟ್ಟು ನಿಮ್ಗೆ ಏನೋ ಗಾಡಿ ಇದ್ರೆ ದಯವಿಟ್ಟು ಹೇಳ್ತೀನಿ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೋ ಒಂದು 2-3 ಗಾಡಿ ಸೆಲೆಕ್ಟ್ ಮಾಡಿ, ಅದ್ರಲ್ಲಿ ಬೆಸ್ಟ್ ಯಾವ್ದಿದ್ರೆ ನಾವು ಸೆಲೆಕ್ಟ್ ಮಾಡ್ಕೊಡ್ತೀವಿ. ನಮ್ಗೆ ಆ ಜವಾಬ್ದಾರಿ ಕೊಟ್ಬಿಟ್ರೆ ನೀವೇ ಹುಡ್ಕೊಡಿ ಅಂತಂದ್ರೆ ನಾವು ಬ್ರೋಕರು ಅಥವಾ ಡೀಲರ್ ಆಗಕ್ಕೆ ರೆಡಿ ಇಲ್ಲ ಸರ್. ಸತ್ಯ ಸರ್, ನಮಸ್ತೆ. ನಮಸ್ತೆ ಸರ್. ಕಾರ್ ಇಟ್ಟರ್ ಅಂತ ಪ್ರತಿಯೊಬ್ರು ಕೂಡ ಮೈಲೇಜ್ ಡ್ರಾಪ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗೇನ್ ಆಗ್ಬೇಕು ಅಂತ. ಒಂದಷ್ಟು ಜನರು ಇದ್ಯಾವುದೋ ಒಂದು ಆಯಿಲ್ ಹಾಕಿಸ್ಕೊಂಡ್ಬಿಟ್ರೆ ಜಾಸ್ತಿ ಮೈಲೇಜ್ ಬಂದ್ಬಿಡುತ್ತೆ ಅಂತೆಲ್ಲ, ಆ ತರದೆಲ್ಲ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ನಿಜವಾಗ್ಲೂ ಒಂದು ಕಾರು ಮೈಲೇಜ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಏನೆಲ್ಲ ಅಂಶಗಳನ್ನ ತಲೆಲಿಟ್ಕೋಬೇಕು? ಇವತ್ತು ಈ ವಿಡಿಯೋದಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ ಸರ್? ಆಕ್ಚುಲಿ ತುಂಬಾ ಪಾಯಿಂಟ್ಸ್ ಇದೆ. ಒಂದಲ್ಲ ಎರಡಲ್ಲ 4-5 ಪಾಯಿಂಟ್ಸ್, 10-15 ಪಾಯಿಂಟ್ಸ್ ವರೆಗೂ ಹೋಗುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಇವತ್ತು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರ್? ಖಂಡಿತ ಹೇಳ್ತೀನಿ. ಓಕೆ, ಡನ್. ಇದನ್ನ ನೀವೊಬ್ರೆ ಅಂತಲ್ಲ, ಇದು ತುಂಬಾ ವ್ಯಾಲ್ಯೂಯಬಲ್ ಪಾಯಿಂಟ್ಸ್. ದಯವಿಟ್ಟು ಪ್ರತಿಯೊಂದು ಸ್ವಲ್ಪ ಲೇಟ್ ಆಗ್ಬೋದು ವಿಡಿಯೋ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ನು ಏನಪ್ಪಾ ಇದು 10 ನಿಮಿಷ 15 ನಿಮಿಷ ವಿಡಿಯೋ ನೋಡ್ಬೇಕು ಅನ್ನೋದು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಪಾಯಿಂಟ್ಸ್ ಟು ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗಾಡಿ ಇದು ಬರ್ಡನ್ ಇರಲ್ಲ ನಿಮ್ಗೆ. ಅಯ್ಯೋ, ನಾವು ಇಷ್ಟು ಪೆಟ್ರೋಲ್ ಹಾಕಿದ್ರೆ ಇಷ್ಟೇ ಕಿಲೋಮೀಟರ್ ಹೋಗುತ್ತಲ್ಲ, ಸೊ ಹೆಂಗೆ ಏನು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಎಕ್ಸ್ಪೀರಿಯನ್ಸ್, ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ಸೊ ನಮ್ಮ ಅನುಭವಗಳನ್ನ ನಿಮ್ಗೆ ಶೇರ್ ಮಾಡ್ಕೊತೀವಿ. ಓಕೆ, ಡನ್. ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಯಾವ ಟೈಮಲ್ಲಿ ಹಾಕಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಮ್ಯಾಟರ್ ಆಗುತ್ತೆ ಸರ್? ಖಂಡಿತ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಕಡೆ ಬಿಸಿಲು ಜಾಸ್ತಿ ಇರುತ್ತೆ. ಈಗ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಆ 8 ಗಂಟೆ 9 ಗಂಟೆಗೆಲ್ಲ ಬಿಸಿಲು ಜೋರಾಗ್ಬಿಡುತ್ತೆ, ಆಯ್ತಾ. ಸೊ ಆವಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, 34, 35, ಕೆಲವು ಜಾಗದಲ್ಲಿ 35, 40 ಪ್ಲಸ್ ಆಲ್ಮೋಸ್ಟ್ 50 ಡಿಗ್ರೀಸ್ ವರೆಗೂ ಹೋಗುತ್ತೆ. ಏನಾದ್ರು ಕೂಲ್ ಆಗಿರ್ಬೇಕು ವೆದರ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಹಾಕ್ಬೇಕು. ಈಗ ಚಳಿಗಾಲದಲ್ಲಿ ನೈಟ್ ಹಾಕ್ಸ್ಕೊಳ್ಳಿ, ಇಲ್ಲ ಡೇ ಹೊತ್ತಂತೂ ಬಿಸಿಲಿರೋ ಟೈಮಲ್ಲಂತೂ ದಯವಿಟ್ಟು ಹಾಕ್ಸ್ಬೇಡಿ. ಡೇ ಟೈಮಲ್ಲಿ ಹಾಕ್ಸಿದ್ರೆ ಏನಾಗುತ್ತೆ ಅಂದ್ರೆ ನೀವು ಪೆಟ್ರೋಲ್ ಹಾಕ್ತಾ ಎವಾಪರೇಟ್ ಆಗುತ್ತೆ. ಡೀಸೆಲ್ ಅಲ್ಲಿ ಹಂಗಾಗಲ್ಲ. ಪೆಟ್ರೋಲ್ ವೆಹಿಕಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ 2 ವೀಲರ್ ಇರ್ಬೋದು, ಕಾರ್ಸ್ ಇರ್ಬೋದು, ಬಿಸಿಲಲ್ಲಿ ಹಾಕಿದ್ರೆ ಎವಾಪರೇಟ್ ಆಗ್ತಾ ಇರುತ್ತೆ. ನೀವು ಬಿಸಿಲಲ್ಲಿ ನೋಡಿರ್ಬೋದು, ಫ್ಯೂಲ್ ಆಗ್ತಿರ್ಬೇಕಾಗ ಗಾಡಿಗೆ ಹಬೆಗೆ ಹೋಗ್ತಾ ಇರುತ್ತೆ. ನಾವು ಗಮನಿಸ್ತಾ ಇರ್ತೀವಿ. ಅದನ್ನ ನೋಡ್ತಾ ಇದ್ರು ನಿಮ್ಗೆ ಅದನ್ನ ಮಾಡ್ಬೇಕು ಅಂತ ಅನ್ಸಲ್ಲ, ಯಾವಾಗ ಹಾಕ್ಸ್ಬೇಕು ಅನ್ನೋ ಐಡಿಯಾ ಇರಲ್ಲ. ಐಡಿಯಾ ಇದ್ರೂ ಕೂಡ ಅದನ್ನ ಯೋಚನೆ ಮಾಡಲ್ಲ, ಎಷ್ಟು ಹೋಗುತ್ತೋ ಏನೋ ಸ್ವಲ್ಪ ತಾನೇ ಹೋಗುತ್ತೆ ಅಂತ ತಿಳ್ಕೊತೀರಾ. ಆದ್ರೆ ಆತರ ಅಲ್ಲ. ನೀವು ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಇಲ್ಲ ಕೆಲವೊಂದ್ಸರಿ 7 ಗಂಟೆಗಾದ್ರೂ ಹಾಕ್ಸಿ. ಜಾಸ್ತಿ ಬಿಸಿಲು ಹೋಗಕ್ ಮುಂಚೆ ನೀವು ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಪೆಟ್ರೋಲ್ ಸೇವ್ ಆಗುತ್ತೆ. ಇವಾಗೆಲ್ಲ ಏನಾಗ್ತಿದೆ ಅಂದ್ರೆ ಎಲ್ಲಾ ಕಡೆ ನಿಮ್ಗೆ ಗೊತ್ತು, ಪೆಟ್ರೋಲ್ ಕಂಪ್ಲೀಟ್ ಆಗಿ 1 ಲೀಟರ್ ಹಾಕಲ್ಲ ಅನ್ನೋ ಸಮಸ್ಯೆ ಇದ್ರೂ ಕೂಡ ನೀವು ಈ ತರ ನೆಗ್ಲೆಕ್ಟ್ ಮಾಡಿದ್ರೆ ಮೈಲೇಜ್ ಅಲ್ಲಿ ಡ್ರಾಪ್ ಆಗುತ್ತೆ. ಅನ್ವಾಂಟೆಡ್ ವೆಯ್ಟ್, ಈಗ ಗಾಡಿ ಹೋಗ್ತಾ ಇರುತ್ತೆ, ಸುಮ್ನೆ ಇರ್ಲಿ ಒಂದು ಬಾಕ್ಸು, ಸುಮ್ನೆ ಇರ್ಲಿ ಒಂದು ಲಗೇಜು, ಅದಿರ್ಲಿ ಇದಿರ್ಲಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಆಡ್ ಮಾಡ್ತಾ ಹೋಗ್ತೀರಾ. ಸೊ ಅದು ಕೂಡ ವೆಯ್ಟ್ ರೆಡ್ಯೂಸ್ ಆಗುತ್ತೆ, ಖಂಡಿತ ಆಗುತ್ತೆ, ಆಯ್ತಾ. ಅನ್ವಾಂಟೆಡ್ ವೇಸ್ಟ್ ಯಾವತ್ತೂ ಕೂಡ, ಈವನ್ ಪೆಟ್ರೋಲ್ ಅಷ್ಟೇ, ಜಾಸ್ತಿ ನೀವು ಪೆಟ್ರೋಲ್ ಹಾಕೋದ್ರಿಂದ ಅನ್ವಾಂಟೆಡ್ ವೆಯ್ಟ್ ಗಾಡಿಲಿರುತ್ತೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಜಾಸ್ತಿ ಗಾಡಿಲಿ ಪೆಟ್ರೋಲ್ ಇಟ್ಕೊಂಡು ಸುಮ್ಮನೆ ಊರೆಲ್ಲ ಓಡಾಡೋದು, ಸೊ ಅದು ಕೂಡ ಒಂದು ಹೆಚ್ಚು ಕಮ್ಮಿ ಒಂದು 40 ಲೀಟರ್ ಫ್ಯೂಲ್ ಇತ್ತು ಅಂದ್ರೆ ಗಾಡಿಯಲ್ಲಿ, ಅದೊಂದು 40 ಲೀಟರ್ ಅಂದ್ರೆ ಆಲ್ಮೋಸ್ಟ್ ಒಂದು 35 kg ತೂಕ ಬರುತ್ತೆ, ಆಯ್ತಾ. ಸೊ ಅದನ್ನ ಒಂದು ವಾರ ಎಲ್ಲ ತಗೊಂಡು ಓಡಾಡೋದ ಅವಶ್ಯಕತೆ ಇಲ್ಲ. ಇರ್ಲಿ, ನೀವು ಜಾಸ್ತಿ ಕಮ್ಮಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಫ್ಯೂಲ್ ಪಂಪ್ ಪ್ರಾಬ್ಲಮ್ ಬರುತ್ತೆ. ಮಿನಿಮಮ್ ಪೆಟ್ರೋಲ್ ಇರ್ಲಿ, ಹಂಗಂತ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಅದೊಂದು ಸೆಕೆಂಡ್ ಪಾಯಿಂಟ್. ಓಕೆ. ಥರ್ಡ್ ಪಾಯಿಂಟ್, ಮತ್ತೆ ಟೈರ್ ಸೆಂಟ್ರಲ್ ಸವಿಯುತ್ತೆ, ಸೈಡಲ್ಲಿ ಸವಿಯಲ್ಲ, ಗ್ರಿಪ್ ಕಮ್ಮಿ ಆಗ್ಬಿಡುತ್ತೆ. ಮಿನಿಮಮ್ ಎಷ್ಟು ಇಡಬೇಕು ಸರ್ ಕಾರ್? ಸರ್ ಆಕ್ಚುಲಿ ಪ್ರತಿಯೊಂದು ಕಾರಲ್ಲೂ ಡೋರ್ಸ್ ಪಕ್ಕ ಡೋರ್ ಓಪನ್ ಮಾಡುತ್ತೆ, ಸೈಡಲ್ಲಿ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾನೆ ಕಂಪ್ನಿಯಲ್ಲಿ. ಆ ಕಂಪ್ನಿದ ಆಸ್ ಇಟ್ ಈಸ್ ನೀವು ಮಾಡಬೇಕು. ಆ ಟೈರ್ಗೆ ಹೈಟ್ ತಕ್ಕನಾಗಿ, ಆ ಪ್ರೊಫೈಲ್ ತಕ್ಕಾಗಿ ಅವರು ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಆ ಪ್ರೆಷರ್ ನೀವು ಇಡಬೇಕು. ಎಸ್ಪೆಷಲಿ ನೈಟ್ರೋಜನ್ ಇಟ್ರೆ ಅಂತ ತುಂಬಾ ಒಳ್ಳೇದು. ನೈಟ್ರೋಜನ್ ಏರ್ ಅಲ್ಲಿ ಏನಾಗುತ್ತೆ, ಟೈರ್ ಬಿಸಿ ಆಗಲ್ಲ, ಟೈರ್ ಲೈಫ್ ಬರುತ್ತೆ, ಜೊತೆಗೆ ನಿಮ್ಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಆಯ್ತಾ. ಟೈರ್ ಏರ್ ಪ್ರೆಷರ್ ಕಮ್ಮಿ ಆದ್ರೂ ಕೂಡ ಮೈಲೇಜ್ ಡ್ರಾಪ್ ಆಗುತ್ತೆ. ಇದು ಫುಲ್ ಫ್ಲಾಟ್ ಆಗಿದ್ರು ಮೈಲೇಜ್ ಬರಲ್ಲ, ಅದು ತಿಳ್ಕೊಂಬಿಡಿ. ಸ್ಟೇರಿಂಗ್ ಟೈಟ್ ಆಗುತ್ತೆ, ಮತ್ತೆ ಮೈಲೇಜ್ ಬರಲ್ಲ, ಯಾಕಂದ್ರೆ ಸ್ಕಿಡ್ ಆದ್ರೆ ನಿಮ್ಗೆ ಅಷ್ಟು ಮೂವ್ಮೆಂಟ್ ಆಗಲ್ಲ. ಸ್ಪೀಡು, ಫೋರ್ತ್ ಪಾಯಿಂಟ್, ಸ್ಪೀಡ್ ನ ಮ್ಯಾನೇಜ್ ಮಾಡ್ಬೇಕು ನೀವು. ನೀವೇನಾಗತ್ತೆ ಅಂದ್ರೆ ಗಾಡಿಲಿ ಕೂತ್ಕೊಂಡಿದ ತಕ್ಷಣ ಒಂದೇ ಸ್ಟಾರ್ಟ್ ಮಾಡಿ ಫುಲ್ ರೈಸ್ ಮಾಡ್ಕೊಂಡು ಹೋದ್ರೆ
ನಾನು 100 ಹೋಗ್ತೀನಿ, 120 ಹೋಗ್ತೀನಿ. ಸ್ಪೀಡು ಆಕ್ಚುಲಿ ಕೆಲವೊಂದು ಅವಶ್ಯಕತೆ ಇದ್ರೆ ಹೋಗಿ, ರೋಡ್ಸ್ ಚೆನ್ನಾಗಿದ್ರೆ ನಿಮ್ಗೆ ಅನುಕೂಲ ಇದ್ರೆ ಹೋಗಿ, ತೊಂದರೆ ಇಲ್ಲ. ಆದ್ರೆ ನೀವು ಪೆಟ್ರೋಲ್ದು ಡೀಸೆಲ್ ಸೇವ್ ಮಾಡಬೇಕು ಅಂದ್ರೆ 60 to 80 ಮೇಂಟೈನ್ ಮಾಡ್ಕೊಂಡು ಹೋಗಿ. ಅಟ್ಟು ನಾಮಿನಲ್ ಗೇರ್ ಶಿಫ್ಟ್ ಮಾಡ್ಕೊಂಡು ಒಂದೇ ಸರಿ ಇಮಿಡಿಯೇಟ್ ಆಗಿ ಗೇರ್ ಶಿಫ್ಟ್ ಮಾಡಕ್ ಹೋಗ್ಬೇಡಿ. ಸ್ಪೀಡ್ ರೈಸ್ ಮಾಡ್ಕೊಂಡು ನಿಧಾನಕ್ಕೆ ಗೇರ್ ಶಿಫ್ಟ್ ಮಾಡ್ತಾ ಹೋಗ್ಬೇಕು. AC ಆನ್ ಮಾಡಿ, ಆಯ್ತಾ? AC ಆನ್ ಮಾಡಿ ನೀವು ವಿಂಡೋಸ್ ಕ್ಲೋಸ್ ಮಾಡ್ಕೊಂಡು ಹೋಗಿ. ಯಾಕೆಂದ್ರೆ ಹೊರಗಡೆ ಏರು ಒಳಗಡೆ ಬರಲ್ಲ. ಒಳಗಡೆ ಬಂದ್ರೆ ಏನಾಗುತ್ತೆ, ಹಿಂದಗಡೆದು ಗ್ಲಾಸ್ ಏನಿದೆ ಅದು ಪ್ಯಾರಾಶೂಟ್ ತರ ಗಾಡಿನ ಹಿಡಿಯುತ್ತೆ, ಮುಂದೆ ಹೋಗಕ್ ಬಿಡಲ್ಲ. ಆಚೆ ಬರೋ ಏರು ಆಚೆನೆ ಹೋಗ್ಬೇಕು. ಅದು ಒಳಗಡೆ ಬಂದ್ರೆ ತೊಂದರೆ ಆಗುತ್ತೆ. ಕೆಲವೊಬ್ಬರಿಗೆ ಏನಕ್ಕೆ ಹಂಗ್ ಮಾಡ್ತಾರೆ ಅಂದ್ರೆ, ಕೆಲವು ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಹೊರಗಡೆ ಗ್ಲಾಸ್ ತೆಗಿತಾರೆ. ಅದಕ್ಕೋಸ್ಕರ ಇಲ್ಲೊಂದು ಆಪ್ಷನ್ ಇದೆ, ಇದು ನೋಡಿ. ಈ ಆಪ್ಷನ್ ಅಲ್ಲಿ ನೀವು ಇದನ್ನ, ಈ ವೆಂಟ್ ಇದೆಯಲ್ಲ, ಏರ್ ಫ್ಲೋನ ಆಚೆಗಡೆ ಹಾಕೊಂಡು AC ಹಾಕೊಂಡ್ರೆ ಇದು ವಾಮಿಟ್ ಸೆನ್ಸೇಷನ್ ಬರಲ್ಲ. ಫ್ರೆಶ್ ಆಗಿರೋ ಏರ್ ಸಿಕ್ಕಿದ್ರೆ ಒಳಗಡೆ ಇರೋರಿಗೆ, ಸೊ ಆ ವಾಮಿಟ್ ಸೆನ್ಸೇಷನ್ ಹೊಟ್ಟೋಗ್ಬಿಡುತ್ತೆ. ಕಾರಲ್ಲಿ ಪ್ರತಿಯೊಬ್ಬರು ಒಂದು ಕಾರಲ್ಲಿ RPM ಮೀಟರ್ ಇದೆ. ಆ RPM ಮೀಟರ್ನ ಇದರಲ್ಲಿ ಇಲ್ಲ, ನಮ್ ಗಾಡಿಲಿ ಇಲ್ಲ. ಸೊ RPM ಮೀಟರ್ನ ನೀವು ಕಣ್ಣಿಡ್ಬೇಕು. ಅದ್ರ ಮೇಲೆ ಗಾಡಿ ಸ್ಟಾರ್ಟ್ ಆದಾಗ ನೀವು ಒಂದ್ ಸ್ವಲ್ಪ ಎಕ್ಸಿಲೇಟ್ ಮಾಡಿದಾಗ ಅದು RPM ಮೀಟರ್ ಮೇಲೆ ಹೋಗುತ್ತೆ. ಅದು 1000 RPM ಅಂತಂದ್ರೆ 1 ನಿಮಿಷಕ್ಕೆ ಒಂದು ಇಂಜಿನ್ ಇಷ್ಟು ಸರಿ ರೊಟೇಷನ್ ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಷನ್. ಅದು 1000 RPM. ಸೊ 1000 RPM ಅಂತಂದ್ರೆ ನೀವು ಎಕ್ಸ್ಟ್ರಾ ಆಕ್ಸಿಲೇಟ್ ಕೊಡ್ತೀರಾ, ಅಷ್ಟು ರೈಸ್ ಆಗುತ್ತೆ, ಅಷ್ಟು ಪವರ್ ಹೋಗುತ್ತೆ ಇಂಜಿನ್ಗೆ. ಸೊ ಅಷ್ಟು ಮೂವ್ಮೆಂಟ್ ಮೇಲ್ಕ್ ಹೋದಾಗ ನಿಮ್ಗೆ ಅದು ಪವರ್, ನೀವು ಅಷ್ಟು ಡಿಸ್ಟೆನ್ಸ್ ಮೂವ್ ಮಾಡಿಲ್ಲ ಅಂದ್ರೆ ಅಲ್ಲೂ ವೇಸ್ಟ್ ಆಗ್ಬಿಡುತ್ತೆ. ನೀವು ಎಷ್ಟು ಇದು RPM ಮೀಟರ್ ರೈಸ್ ಮಾಡ್ಕೊಂಡು ಕಮ್ಮಿ RPM ರೈಸ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಅಷ್ಟೇ ಬೇಗ, ಎಷ್ಟು ಬೇಕೋ ಅಷ್ಟೇ ರೈಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಅದನ್ನ ನೋಡ್ಕೊಳ್ಳಿ. RPM ಮೀಟರ್ ಮೇಲೆ ಕಣ್ಣು ಇಡಲೇಬೇಕು. ಜಾಸ್ತಿ RPM 3500 RPM 4000 RPM ಮೇಲೆ ಇಟ್ಕೊಂಡು ಹೋದ್ರೆ ನಿಮ್ಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಏನಿದ್ರು ಮ್ಯಾಕ್ಸಿಮಮ್ 2500 RPM ನಿಮ್ಗೆ ಅವಶ್ಯಕತೆ ಇರೋಷ್ಟು ನೋಡ್ಕೊಂಡು RPM ನೋಡ್ಕೊಂಡು ಓಡಿಸಿ. ಎಕ್ಸ್ಪರ್ಟ್ ಡ್ರೈವರ್ ಅಂತಂದ್ರೆ ನಿಮ್ಗೆ ಒಂದು 100 ಮೀಟರ್ಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಎಷ್ಟು ಇದು ಬೇಕು, ಪವರ್ ಬೇಕು ಇಂಜಿನಿಂದ ಎಷ್ಟು ಪವರ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಷ್ಟನ್ನ ಮಾತ್ರ ನೀವು ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡಿ ಫುಲ್ಲು ರೈಸ್ ಮಾಡ್ಕೊಂಡು ಹೋಗಿ ಅಷ್ಟು ದೂರ ಹೋಗಿ ಮೋಷನ್ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಸ್ಪೀಡ್ ಜಾಸ್ತಿ ಆಗ್ಬಿಡುತ್ತೆ. ಸಿಗ್ನಲ್ ಇದೆ ಅಂತ ಗೊತ್ತಿದ್ರು ಕೂಡ ಜಾಸ್ತಿ ಸ್ಪೀಡ್ ಆಗಿ ಹೋಗಿ ನೀವು ಅಲ್ಲಿ ಬ್ರೇಕ್ ಹೊಡೆದು ಅದು ಕ್ರಿಯೇಟ್ ಆಗಿರೋ ಮೋಷನ್ ಎಲ್ಲ ನೀವು ಮತ್ತೆ ಕಟ್ ಆಫ್ ಮಾಡಿದ್ರೆ ಅಲ್ಲಿ ಕೂಡ ಫ್ಯೂಯಲ್ ಹೋಗ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟೇ ಕೊಡಿ. ಇವಾಗ ನೀವು 100 ಮೀಟರ್ಸ್ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ, ನಿಮ್ ಗಾಡಿಗೆ ಎಷ್ಟು ಆಕ್ಸಿಲೇಟ್ ಮಾಡಿದ್ರೆ ಅಲ್ಲಿಗೆ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಕೆಲವ್ರು ಅವರು ಅಬ್ಸರ್ವ್ ಮಾಡಲ್ಲ. ಇದು ಸುಮ್ಮನೆ ರೈಸ್ ಮಾಡ್ಕೊಂಡು ಹೋಗ್ತೀರಾ, ಅಲ್ಲಿ ಬ್ರೇಕ್ ಹೊಡೆದ್ಬಿಟ್ಟು ಇರೋ ಮೋಷನ್ ಕ್ರಿಯೇಟ್ ಆಗಿರೋದು, ಪವರ್ ಏನ್ ಕ್ರಿಯೇಟ್ ಆಗಿರೋದು ಎಲ್ಲ ಅದನ್ನ ಆಫ್ ಮಾಡ್ಬಿಡ್ತೀರಾ. ಆ ತರ ಒಂದಾಗುತ್ತೆ. ಸೊ ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಕಲರ್ಸ್, ಕೆಲವು ವೆಹಿಕಲ್ಸ್ ಅಲ್ಲಿ ಕಲರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ವೈಟ್ ಕಲರ್ ಗಾಡಿ ಮತ್ತೆ ಬ್ಲಾಕ್ ಕಲರ್ ಗಾಡಿ, ವೈಟ್ಗೂ ಬ್ಲಾಕ್ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದು ಒಂದು ಪಾಯಿಂಟ್. ಇದೊಂದು ಇದೆಯಾ ಸರ್? ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ಈಗ ನಮ್ ಬೆಂಗಳೂರಲ್ಲಿ ಮತ್ತೆ ಇದ್ರ ವೆದರ್ಗಳಲ್ಲಿ ಸ್ವಲ್ಪ ಅಷ್ಟು ಬಿಸಿ ಆಗಲ್ಲ ಗಾಡಿ, ಆಯ್ತಾ? ಕೆಲವು ಜಾಗದಲ್ಲಿ ಏನಾಗುತ್ತೆ, ತುಂಬಾ ಬಿಸಿ ಆಗುತ್ತೆ. ನಾನೇ ಕೆಲವೊಂದು ಗಾಡಿ, ಬ್ಲಾಕ್ ಗಾಡಿ ಬಿಸಿಲಲ್ಲಿ ಮುಟ್ಟಿ ಕೈ ಸುಟ್ಕೊಂಡಿದ್ದೀನಿ. ಆ ಲೆವೆಲ್ಗೆ ಬಿಸಿ ಆಗುತ್ತೆ. ಹಂಗಾರೆ ವೈಟ್ ಗ್ರೇ ಇವು ಬಿಸಿ ಆಗಲ್ಲ ಸರ್ ಅಷ್ಟೊಂದು? ವೈಟ್ ಸಿಲ್ವರ್ ಅಷ್ಟು ಬಿಸಿ ಆಗಲ್ಲ. ಲೈಟ್ ಕಲರ್ ಸೈಂಟಿಫಿಕ್ ಆಗಿ ಹೇಳಿ ಯಾಕೆ ಬಿಸಿ ಆಗಲ್ಲ ಸರ್? ಈಗ ಸೂರ್ಯನ ಬಿಸಿಲು ವೈಟ್ ಗಾಡಿ ಮೇಲೆ ಬಿದ್ರೆ ಅಷ್ಟು ಬಿಸಿ ಆಗಲ್ಲ. ಅದು ಕಾಮನ್, ಪ್ರತಿಯೊಬ್ಬರು ತಿಳ್ಕೊಂಡಿರುವಂತ ವಿಷಯ. ಯಾಕಂದ್ರೆ ಅದು ಇದು ಹೀಟ್ ನ ರಿಫ್ಲೆಕ್ಟ್ ಮಾಡ್ಬಿಡುತ್ತೆ. ಇದು ಏನಾಗುತ್ತೆ ಅಂದ್ರೆ ಬ್ಲಾಕ್ ಅಬ್ಸರ್ವ್ ಮಾಡ್ಬಿಡುತ್ತೆ. ಓಕೆ, ಕಂಪ್ಲೀಟ್ ಆಗಿ ಏನಿದೆ ಅದನ್ನ ಪೂರ್ತಿ ಹೀಟ್ ನ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡೋದ್ರಿಂದ ಈಗ ಸೋಲಾರ್ ಪ್ಯಾನಲ್ ಎಲ್ಲ ಬ್ಲಾಕ್ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಜಲ್ದಿ ಬಿಸಿ ಆಗುತ್ತೆ, ಆಯ್ತಾ? ಸೊ ನೀವು ಅದನ್ನ ಹೀಟ್, ಕಾರು ಬ್ಲಾಕ್ ಕಲರ್ ಗಾಡಿ ಜಾಸ್ತಿ ಬಿಸಿ ಆಗಿರುತ್ತೆ. ನೀವು ಗಾಡಿಯಲ್ಲಿ ಕೂತ್ಕೊಂಡು AC ಆನ್ ಮಾಡಿದ ತಕ್ಷಣ AC ಕೂಲಿಂಗ್ ಬರಲ್ಲ, AC ಜಲ್ದಿ ಕಟ್ ಆಫ್ ಆಗಲ್ಲ. ಸೊ ಅದೇನಾಗುತ್ತೆ ಅಂದ್ರೆ ನೀವು ಜಾಸ್ತಿ ಹೊತ್ತು AC ಓಡುತ್ತೆ. ಮತ್ತೆ ನೀವು ಡ್ರೈವ್ ಮಾಡ್ತಾ ಇದ್ವಾಗ್ಲೂ ನಿಮ್ಗೆ AC ಫ್ಲೋ ಆಗುತ್ತೆ, ಹೊರಗಡೆಯಿಂದ ಏರ್ ಫ್ಲೋ ಆಗ್ತಾ ಇರುತ್ತೆ. ಆದ್ರೂ ಕೂಡ ಬ್ಲಾಕ್ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ, ಜಾಸ್ತಿ ಹೀಟ್ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ AC ನಿಮ್ಗೆ ಕ್ಯಾಬಿನ್ ಒಳಗಡೆ ಜಲ್ದಿ ಕೂಲ್ ಆಗಲ್ಲ. ಓಕೆ, ವಿಡಿಯೋ ನೋಡೋಂತ ಸುಮಾರು ಜನ ಇದನ್ನ ಅಬ್ಸರ್ವ್ ಮಾಡ್ಕೊಬಹುದು ಈ ವಿಷಯಗಳನ್ನ. ಖಂಡಿತ ಮಾಡಿ. ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸಣ್ಣದು ಸರ್, ಈಗ ಬ್ಲಾಕ್ ಕಲರ್ ತಗೊಂಡ್ಬಿಟ್ಟಿರ್ತಾರೆ ವಿಧಿ ಇಲ್ಲದೆ, ಅವ್ರು ಏನ್ ಮಾಡ್ಬೇಕು? ಮತ್ತೆ ಸ್ಟಿಕರಿಂಗ್ ಮಾಡಬಹುದು. ಬ್ಲಾಕ್ ವೈಟಿಂಗ್ ಸ್ಟಿಕರಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನ ಮಾಡಿಸಬಹುದು. ಬಾನೆಟ್ ಮೇಲೆ, ರೂಫ್ ಮೇಲೆಲ್ಲ ವೈಟ್ ಸ್ಟಿಕರ್ ಹಾಕ್ಬಹುದು. ಇನ್ನೊಂದು ಸೇಫ್ಟಿ ಕೂಡ ಇರುತ್ತೆ. ಮತ್ತೆ ಬ್ಲಾಕ್ ಕಲರ್ ಆಕ್ಸಿಡೆಂಟ್ ಜಾಸ್ತಿ, ಅದನ್ನ ಒಂದು ಗಮನ ಇಟ್ಕೊಳ್ಳಿ ಅಲ್ಲೇ. ಯಾಕಂದ್ರೆ ನೈಟ್ ಟೈಮ್ಸ್ ವಿಸಿಬಲ್ ಇರಲ್ಲ. ಅದ್ರ ಮೇಲೆ ಆ ಗಾಡಿ ಮೇಲೆ ಎಷ್ಟೇ ಬೆಳಕು ಬಿದ್ರು ಕೂಡ ಅಲ್ಲಿಂದ ಆಚೆ ಬರಲ್ಲ. ಆಚೆ ಬಂದಿದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಕೆಲವ್ರಿಗೆ ಒಬ್ರು ಶೇರ್ ಕೂಡ ಮಾಡಿದಾರೆ, ಅದು ಈ ತರ ಆಗಿತ್ತು ಸರ್, ಕತ್ಲಲ್ಲಿ ಕಾಣಿಸಿಲ್ಲ, ಹೋಗಿ ಡ್ಯಾಶ್ ಆಯ್ತು ಗಾಡಿ ಅಂತ ಹೇಳಿದ್ರು. ಅದೊಂದು ಪಾಯಿಂಟ್.
ಅದನ್ನ ಇದು ಬ್ಲ್ಯಾಕ್ ವೈಟ್ ಕಾರಲ್ಲಿ, ವೈಟ್ ಕಾರಲ್ಲಿ ನಿಮ್ಗೆ ಅಷ್ಟು ಹೀಟ್ ಆಗದಿರೋ ಕಾರಣ AC ಅಲ್ಲಿ ಜಲ್ದಿ ಕೂಲಿಂಗ್ ಬರುತ್ತೆ, ನಿಮ್ಗೆ ಜಲ್ದಿ AC ಕಟ್ ಆಫ್ ಆಗುತ್ತೆ. ಸೊ ಅವಾಗ ಅಲ್ಲಿ ಕೂಡ ಮೈಲೇಜ್ ಸೇವ್ ಆಗುತ್ತೆ, ಅಂದ್ರೆ ಫ್ಯೂಯಲ್ ಸೇವ್ ಆಗುತ್ತೆ. ಅಂದ್ರೆ ಗಾಡಿ ಓಡಿಸ್ತಾ ಇರ್ತೀರಾ, ಅದು ಮಾತ್ರ ಗೊತ್ತಿರುತ್ತೆ. ಸ್ವಲ್ಪ ಡೌನ್ ಅಲ್ಲಿ ಗಾಡಿ ಫ್ರೀಯಾಗಿ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಿ ಆಯ್ತಾ. ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇರಲಿ, ಯಾಕಂದ್ರೆ ಪವರ್ ಸ್ಟೀರಿಂಗ್ ವರ್ಕ್ ಆಗಲ್ಲ. ಗಾಡಿನ ಫ್ರೀ ಬಿಟ್ಬಿಡಿ, ಹೋಗ್ತಾ ಇದೆಯಾ ಸ್ವಲ್ಪ ಡೌನ್ ಅಲ್ಲಿ. ಟೂ ವೀಲರ್ ಅಲ್ಲಿ ನೀವು ಆ ರೋಡಲ್ಲಿ ಅಬ್ಸರ್ವ್ ಮಾಡಿರಿ, ಟೂ ವೀಲರು ಆರಾಮಾಗಿ ಹೋಗ್ತಾ ಇದೆ ವಿತೌಟ್ ಏನು ಪ್ರಾಬ್ಲಮ್ ಅಂತ ಅಂದಾಗ ನಮ್ಮ ಕಾರು ಕೂಡ ಅದೇ ಸ್ಪೀಡಲ್ಲಿ ಅದೇ ಮೂವ್ಮೆಂಟ್ ಆಗ್ತಾ ಇದೆಯಾ, ಇಲ್ಲ ನಿಂತ್ಕೊಂತಾ ಇದೆಯಾ. ಡೌನ್ ಇದ್ರೂ ಕೂಡ ಗಾಡಿ ನಿಂತ್ಕೋತಾ ಇದೆ ಅಂದ್ರೆ ಫಸ್ಟ್ ಚೆಕ್ ಮಾಡಿಸಿ. ಬ್ರೇಕ್ ಪ್ಯಾಡ್ಸ್ ಜಾಮ್ ಆಗಿರುತ್ತೆ, ಬ್ರೇಕ್ ಪ್ಯಾಡ್ ಜಾಮ್ ಆಗಿದ್ದಾಗ, ಇಲ್ಲ ಕೆಲವೊಂದ್ಸತಿ ಹ್ಯಾಂಡ್ ಬ್ರೇಕ್ ಹಾಕೊಂಡ್ಬಿಟ್ಟಿರ್ತೀರಾ, ತೆಗ್ದಿರಲ್ಲ, ಅವಾಗ ಕೂಡ ಹ್ಯಾಂಡ್ ಬ್ರೇಕ್ ಬರ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತೆ ಮೈಲೇಜು ಡ್ರಾಪ್ ಆಗುತ್ತೆ. ಎಲ್ಲ ಬ್ರೇಕ್ ಪ್ಯಾಡ್ಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು, ಯಾವ ಜಾಮ್ ಆಗಿದೆ ಯಾವ ಜಾಮ್ ಆಗಿಲ್ಲ ಅನ್ನೋದು. ಅದು ಕೂಡ ಮೈಲೇಜು ಇದಾಗಕ್ಕೆ ಡಿಕ್ರೀಸ್ ಆಗಕ್ಕೆ ಅದು ಕಾರಣ. ಈಗ ಕಾರುಗಳಲ್ಲಿ ಫುಲ್ ಗಲೀಜು ಇರುತ್ತೆ ಆಯ್ತಾ, ತುಂಬಾ ದಿವಸ ಯೂಸ್ ಮಾಡಿರ್ತೀರ, ಮಣ್ಣೆಲ್ಲ ಕೂತಿರುತ್ತೆ ಗಾಡಿ, ಅನ್ವಾಂಟೆಡ್ ವೆಯ್ಟ್ ಅದು ಕ್ರಿಯೇಟ್ ಆಗುತ್ತೆ. ಮತ್ತೆ ಗಾಡಿ ಕ್ಲೀನ್ ಇರಲ್ಲ, ಯಾವಾಗ ಕ್ಲೀನ್ ಇರಲ್ಲ. ಎಷ್ಟು ಕ್ಲೀನ್ ಆಗಿರುತ್ತೆ, ಪಾಲಿಶ್ ಇರುತ್ತೆ ಗಾಡಿ, ಅಷ್ಟು ಫ್ಲೋ ವಿಂಡೋ ಕಟ್ ಆಗ್ಬಿಡುತ್ತೆ, ಅಂದ್ರೆ ನೀಟಾಗಿ ಫ್ಲೋ ಆಗುತ್ತೆ ಮೇಲೆ. ಅದೇನೋ ಅವಾಯ್ಡ್ ಮಾಡಲ್ಲ. ಈಗ ನೀವು ಸಿಂಪಲ್ ಆಗಿ ಎಷ್ಟು ಡಸ್ಟ್ ಇರುತ್ತೋ ಅಷ್ಟು ಡಸ್ಟ್ ಏನ್ ಮಾಡುತ್ತೆ, ಆ ಡಸ್ಟ್ ಫುಲ್ಲು ಅವಾಯ್ಡ್ ಮಾಡುತ್ತೆ. ಸೊ ಗಾಡಿ ನುಗ್ಗೋದನ್ನ ಅವಾಯ್ಡ್ ಮಾಡುತ್ತೆ. ಓಕೆ ಸರ್, ಏರ್ ಫ್ಲೋ ಚೆನ್ನಾಗಿ ಬರಲ್ಲ. ನನ್ಗೆ ಇನ್ನೊಂದು ಡೌಟ್ ಬಂತು ಸರ್, ಏನಂತಂದ್ರೆ ಈ ಪವರ್ ಪೆಟ್ರೋಲ್ ಹಾಕ್ಸಿದ್ರೆ ಮೈಲೇಜ್ ಬರುತ್ತೆ ಅಥವಾ ಶೆಲ್ ಅಲ್ಲಿ ಹಾಕ್ಸಿದ್ರೆ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ, ನಿಜಾನೇ ಸುಳ್ಳ ಸರ್? ಅಲ್ಲ, ಮೈಲೇಜ್ ಬರುತ್ತೆ. ಕೆಲವೊಂದ್ಸತಿ ಏನಾದ್ರೆ ಕ್ವಾಂಟಿಟಿ ಕರೆಕ್ಟ್ ಆಗಿ ಬರುತ್ತೆ. ಕ್ವಾಂಟಿಟಿ ಕರೆಕ್ಟ್ ಆಗಿ ಬರೋದ್ರಿಂದ ನಾವು ಅಬ್ಸರ್ವ್ ಮಾಡಿರೋ ತರ ಕೆಲವು ಕಂಪ್ನಿಗಳಿದೆ, ಕ್ವಾಂಟಿಟಿ ಕರೆಕ್ಟ್ ಆಗಿ ಬಂದ್ರೆ ಮೈಲೇಜು ಬರುತ್ತೆ. ಮೈಲೇಜ್ ಬರುತ್ತೆ, ನಾವು ಈ ತಪ್ಪುಗಳು ಮಾಡಿದ್ರೆ ಅಲ್ಲೂ ಮೈಲೇಜ್ ಬರಲ್ಲ. ನಾವು ಎಲ್ಲಾರನ್ನು ಬ್ಲೇಮ್ ಮಾಡ್ತಾ ಹೋಗೋದು ತಪ್ಪು. ಈಗ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತಂದಾಗ ಇನ್ನೊಬ್ರು ಸರಿಗೆ ಮಾಡ್ತಾ ಇಲ್ಲ, ಅವ್ರು ಸರಿಗೆ ಆಗ್ತಿಲ್ಲ, ಇವ್ರು ಸರಿಗೆ ಆಗ್ತಿಲ್ಲ ಅಂತ ಅಂತಾಗುತ್ತೆ. ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಕೆಲವರು ಲರ್ನರ್ಸ್ ಇರ್ತಾರೆ. ಲರ್ನರ್ಸ್ ಕಾರಲ್ಲಿ ಕೂತ್ಕೊಂಡಿದ ತಕ್ಷಣ ಯಾರೋ ಹೇಳಿರ್ತಾರೆ, ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳುವಾಗ ಯಾರೋ ಹೇಳಿದ್ರೆ 18 ಮೈಲೇಜ್ ಬರುತ್ತೆ ಅಂತ. ನೀವೇನ್ ಮಾಡಿದ್ರೆ ಕಾರಲ್ಲಿ ಕೂತ್ಕೊಂಡಿದ ತಕ್ಷಣ ನಿಮ್ಗೆ ಓಡ್ಸಕ್ ಸರಿಗೆ ಬರಲ್ಲ ಆಯ್ತಾ, ಕ್ಲಚ್ ಇಟ್ಕೊಂಡು ಓಡಿಸಿರ್ತೀರಾ, ನನ್ ಗಾಡಿ ಮೈಲೇಜ್ ಬರ್ತಾ ಇಲ್ಲ ಅಂತ ಒಂದು ರಿವ್ಯೂಸ್, ಇಲ್ಲ ಅವ್ರಿಗೆ ಗಾಡಿ ಯಾರು ಕೊಟ್ಟಿರ್ತಾರೋ ಅವ್ರನ್ನ ಬ್ಲೇಮ್ ಮಾಡೋದು ಸರಿ ಇಲ್ಲ. ಸರ್ ಇನ್ನೊಂದ್ ಹೆಂಗ್ ಗೊತ್ತಾ, ಫಿಫ್ತ್ ಅಲ್ಲಿ ಹೋಗ್ತಾ ಇರ್ತೀವಿ ಸರ್, ಸಡನ್ ಆಗಿ ಹಂಸ ಅಡ್ಡ ಬಂದ್ಬಿಡುತ್ತೆ, ಫೋರ್ತ್ ಹೋಗಿ ಥರ್ಡ್ ಬಂದ್ ಸೆಕೆಂಡ್ ಹೋಗ್ಬೇಕಾ, ಇಮಿಡಿಯೇಟ್ ಸೆಕೆಂಡ್ ಹೋದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಏನು ಆಗಲ್ಲ, ಸಮಸ್ಯೆ ಏನು ಸಮಸ್ಯೆ ಇಲ್ಲ. ನೀವು ಇಮಿಡಿಯೇಟ್ ಆಗಿ ಬ್ರೇಕ್ ಇಟ್ಕೊಳ್ಳಿ, ಬ್ರೇಕ್ ಜೊತೆ ಕ್ಲಚ್ ಹೋಲ್ಡ್ ಮಾಡಿ ಗೇರ್ ಚೇಂಜ್ ಮಾಡ್ಕೊಳ್ಳಿ, ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡ್ಕೊಂಡು ಆ ಗಾಡಿ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಇಂಜಿನ್ ಸೆಕೆಂಡ್ ಗೇರ್ ಅಲ್ಲಿ ಮೂವ್ ಆಗುತ್ತೆ, ಕೆಲವು ಕಾರ್ಗಳಲ್ಲಿ ಫಸ್ಟ್ ಗೇರ್ ಹಾಕಿ ಮೂವ್ ಮಾಡಬೇಕು. ಫಸ್ಟ್ ಸೆಕೆಂಡ್ ಅಲ್ಲಿ ಹಾಕೊಂಡ್ರು ಏನು ತೊಂದರೆ ಇಲ್ಲ. ಆಮೇಲೆ ಕೆಲವೊಂದ್ಸತಿ ಏನಾಗುತ್ತೆ, ತುಂಬಾ ಹೀಟ್ ಇರುತ್ತೆ, ಅವ್ರಿಗೆ AC ಕೂಲಿಂಗ್ ಬರ್ತಾ ಇರಲ್ಲ. AC ಕೂಲಿಂಗ್ ಬರ್ತಾ ಇಲ್ಲ ಅಂದಾಗ ನೀವೇನ್ ಮಾಡ್ಬೇಕು, ಫ್ರಂಟ್ ಗ್ರಿಲ್ ಇದೆಯಲ್ಲ, ಗ್ರಿಲ್ ಮೇಲೆ ಒಂದ್ ಸ್ವಲ್ಪ ನೀರು ಕ್ಲೀನ್ ಆಗಿರೋ ನೀರ್ನ, ಅಂದ್ರೆ ಬಾನೆಟ್ ಮೇಲೆ, ಬಾನೆಟ್ ಒಳಗೆ, ಅಂದ್ರೆ ಈ ಫ್ರಂಟ್ ಇದು ಕಂಡೆನ್ಸರ್ ಇದೆ, ಕಂಡೆನ್ಸರ್ ಹತ್ರ ನೀವು ನೀರ್ ಹಾಕ್ಬೇಕು. ಜೋರಾಗಿ ನೀರ್ ಹಾಕಿದಾಗ ಅದು ಜಲ್ದಿ ಕೂಲ್ ಆಗುತ್ತೆ. ಈ ಎಸ್ಪೆಷಲಿ ಬ್ಲಾಕ್ ಕಾರ್ಸ್ಗೆ ಜಲ್ದಿ ಕೂಲ್ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಜೋರಾಗಿ ನೀರ್ ಹಾಕಿ, 1 ಲೀಟರ್ 2 ಲೀಟರ್ ನೀರ್ ಹಾಕ್ಬಿಟ್ಟು AC ಹಾಕಿ ಜಲ್ದಿ ಕೂಲಿಂಗ್ ಬರುತ್ತೆ. ಕೆಲವು ಗಾಡಿಗಳಲ್ಲಿ ಡೀಸೆಲ್ ಗಾಡಿ, ಪರ್ಟಿಕ್ಯುಲರ್ ಡೀಸೆಲ್ ವೆಹಿಕಲ್ಸ್ ಅಲ್ಲಿ ಇಂಜೆಕ್ಟರ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಸುಮಾರು 50,000 1 ಲಕ್ಷ ಕೆಲವು ಕಿಲೋಮೀಟರ್ ಎಲ್ಲ ಓಡಿಸಿರ್ತಾರೆ. ಸೊ ಅವಾಗ ಇಂಜೆಕ್ಟರ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಅವರು ಡಿಕಾರ್ಬನೈಸ್ ಮಾಡ್ತೀವಿ ಅಂತ ಡಿಕಾರ್ಬನೈಸ್ ಮಾಡಿದಾಗ ಕೆಲವು ಇಂಜೆಕ್ಟರ್ ಕ್ಲೀನ್ ಆಗಿರಲ್ಲ. ಡಿಕಾರ್ಬನೈಸ್ ಮಾಡಿದ್ಮೇಲೆ ಇಂಜೆಕ್ಟರ್ ಕ್ಲೀನರ್ ಸಪ್ರೇಟ್ ಆಗಿ ಮಾಡ್ಕೋಬೇಕು. ಅದು ಟ್ರೀಟ್ಮೆಂಟ್ ಬರುತ್ತೆ. ಡೀಸೆಲ್ ಟ್ಯಾಂಕ್ಗೆ ಒಂದು ಟಿನ್ ಬರುತ್ತೆ, ಅದನ್ನ ಟಿನ್ ಹಾಕೊಂಡ್ರೆ ನೀವು ಅಟ್ಲೀಸ್ಟ್ ಅದು ಟಿನ್ನು ಏನು ಹಾಕಿರ್ತಿರಲ್ಲ ಫುಲ್ ಟ್ಯಾಂಕ್ ಮಾಡಿ ಒಂದು ಟಿನ್ ಹಾಕೋಬೇಕು. ಆ ಟಿನ್ ಹಾಕೊಂಡು ಡ್ರೈವ್ ಮಾಡಬೇಕು. ಆ ಟಿನ್ ಅದು ಫುಲ್ಲು ಏನು ಟ್ಯಾಂಕ್ ಎಷ್ಟು ಕಿಲೋಮೀಟರ್ ಓಡುತ್ತೋ ಫುಲ್ ಖಾಲಿ ಮಾಡಿ. ಖಾಲಿ ಮಾಡೋದಕ್ಕೆ ಬೇರೆ ಫ್ಯೂಯಲ್ ಹಾಕ್ಬೇಡಿ. ಯಾವಾಗ ಬೇರೆ ಫ್ಯೂಯಲ್ ಹಾಕಿದ್ರೆ ಅದು ರೇಷಿಯೋ ಕಮ್ಮಿ ಆಗ್ಬಿಡುತ್ತೆ, ಪವರ್ ಕಮ್ಮಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಬರೆದಿರುತ್ತೆ ಆ ಟಿನ್ ಮೇಲೆ. ಕೆಲವು ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ ನಾನು ನಿಮ್ಗೆ ಯಾವುದು ಅಂತ ಹೇಳ್ತೀನಿ. ಸೊ ಅದ್ರ ಮೇಲೆ ಬರ್ದಿರುತ್ತೆ ಎಷ್ಟು ಲೀಟರ್ಗೆ ಎಷ್ಟು ಹಾಕ್ಬೇಕು ಅಂತ. ಒಂದು ಫುಲ್ ಟ್ಯಾಂಕ್ಗೆ 1 ಬಾಟಲ್ ಅಂತ ಇರುತ್ತೆ ಅದ್ರ ಮೇಲೆ. ಅದನ್ನ ಯೂಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಇಂಜೆಕ್ಟರ್ಸ್ ಕ್ಲೀನ್ ಆಗುತ್ತೆ, ಪವರ್ ಜಾಸ್ತಿ ಆಗುತ್ತೆ, ಮತ್ತೆ ನಿಮಗೆ ಫ್ಯೂಯಲ್ ಎಕಾನಮಿ ಇದು ಮೈಲೇಜ್ ಬರುತ್ತೆ, ಸ್ಮೋಕ್ ಕಮ್ಮಿ ಆಗುತ್ತೆ. ಸೊ ಇವೆಲ್ಲ ಪಾಯಿಂಟ್ಸು ದಯವಿಟ್ಟು ಹೇಳ್ತೀನಿ, ಕ್ಲೀನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಬರ್ದಿಟ್ಕೊಳ್ಳಿ ಆಯ್ತಾ. ಪ್ರತಿಯೊಂದು ಡೈಲಿ ಎದ್ದಾಗ ಒಂದ್ಸರಿ ಇಲ್ಲ ಮೊಬೈಲಲ್ಲಿ ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ನೋಡ್ತಾ ಇರಿ ಓಪನ್ ಮಾಡಿ ಏನೆಲ್ಲ ಮಾಡ್ಬೋದು ಅಂತ. ನೀವು ಸಣ್ಣ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನಾದರೂ ನೀವು ಕ್ವಶನ್ಸ್ ಇದ್ರೆ ನಾವೇ ತಪ್ಪಾಗಿರ್ಬೋದು ಆಯ್ತಾ. ನಾವು ಮಾತಾಡುವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಹೇಳ್ತಾ ಇದ್ದೀವಿ, ತಪ್ಪಿದ್ರೂ ಇರ್ಬೋದು ಆಯ್ತಾ. ನಿಮ್ಮ ಅನಿಸಿಕೆಗಳು ನೀವೊಂದು ಕಮೆಂಟ್ಸ್ ಹಾಕಿದ್ರೆ ನಾವು ತಿದ್ಕೋತೀವಿ.